ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೆಂಡಿ ಮನೆ ರೆಸಿಪೀಸ್ ಚಾನಲ್. ವೀಕ್ಷಿಸ್ತಾರ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ಒಂದು ಟ್ರೆಡಿಷ್ನಲ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಾಮಾನ್ಯ ಬಿರಿಯಾನಿ ಅಲ್ಲ ಅಂತಾನೆ ಹೇಳ್ಬೋದು. ನಾನು ಮೊದಲಿಗೆ ಒಂದು ಈರುಳ್ಳಿನ ಒಂದು 8ರಿಂದ 10 ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಬಿರಿಯಾನಿಗೆ ಬೇಕಾಗಿರೋಂಥ ಒಂದು ಟ್ರೆಡಿಷ್ನಲ್ ಬಾಸುಮತಿ ರೈಸ್ನ ಈಗ ಬೇಯಿಸೋದಕ್ಕೆ ಅದಕ್ಕೆ ಅಂತ ನೀರು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಮೊದಲಿಗೆ ನೀರು ಚೆನ್ನಾಗಿ ಕಾಯ್ದಿರಬೇಕು. ಅದಕ್ಕೆ ದಮ್ ಬಿರಿಯಾನಿಗೆ ಮೇಯ್ನಾಗಿ ಬೇಕಾಗಿರೋಂಥ ಆರೋಮಾ ಇದು ಏನೇನಿರುತ್ತೆ ಸಾಮಗ್ರಿಗಳು ಅದನ್ನೆಲ್ಲ ಫಸ್ಟ್ ನೀರಿಗೆ ಎಲ್ಲ ಹಾಕೋತಾ ಇದ್ದೀನಿ. ಆ ನೀರಲ್ಲಿ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಅದ್ರದ್ದು ಆರೋಮಾ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೀರಲ್ಲಿ. ನಂತರ ನಾವು ಅಕ್ಕಿನ ಹಾಕಿ ಬೇಯಿಸ್ಕೋಬೋದು ಅದನ್ನು. ನಾನು ಈಗ ಇಲ್ಲಿ ಈರುಳ್ಳಿ ಡಿಪ್ ಮಾಡಿರೋ ಎಣ್ಣೆಗೆ ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಅದಕ್ಕೇನೆ ಮಟನ್ ಕೂಗೋಕೆ ಇಟ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದೀನಿ ಅದು ಎಣ್ಣೆನ. ಈಗ ಇಲ್ಲಿ ನೋಡಿ ನಾನು ನೀರು ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಅದ್ರದ್ದು ಆರೋಮ್ಯಾಟಿಕ್ ಇದು ಏನೇನು ಹಾಕಿದ್ದೆ ನಾನು ಅದೆಲ್ಲ ಚೆನ್ನಾಗಿ ಬೆಂದು ನೀರು ಕಲರ್ ಕೂಡ ಚೇಂಜ್ ಆಗಿದೆ. ಇದ್ರದ್ದು ಸೀಕ್ರೆಟ್ ಏನಂದರೆ ಬಿರಿಯಾನಿಗೆ ಇದೆ ಅಂತಾನೆ ಹೇಳ್ಬೋದು. ಅದ್ರದ್ದು ಆರೋಮಾ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳೋದೇ ಬೇರೆ, ಬಟ್ ನಾವು ಎಣ್ಣೆಲ್ಲಿ ಹಾಕಿ ಫ್ರೈ ಮಾಡೋ ಇದೇ ಬೇರೆ ಆಗಿರುತ್ತೆ ಫ್ರಾಗ್ರೆನ್ಸು ಬಿರಿಯಾನಿದು. ನೋಡಿ, ಬಿರಿಯಾನಿ ಸೀಕ್ರೆಟ್ ಏನಂದರೆ ಒಂದು 90% ಜನರು ಇದನ್ನು ತಪ್ಪಾಗಿ ಮಾಡ್ತಾರೆ. ನಾನಿವತ್ತು ಕರೆಕ್ಟಾಗಿ ಏನು ಅಂತ ತೋರಿಸಿದ್ದೀನಿ. ನೋಡಿ, ನಾನು ಇದನ್ನು ಮೇಯ್ನಾಗಿ ಬೇಕಾಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಜೊತೆಯಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಂಡೆ. ಈಗ ಇಲ್ಲಿ ಒಂದು 1/2 kg 500 ಗ್ರಾಮಷ್ಟು ಮಟನ್ಗೆ ಅದನ್ನು ಮ್ಯಾರಿನೇಷನ್ಗೆ ಏನೇನು ಬೇಕು ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 4ರಿಂದ 5 ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಡೀಪ್ ಫ್ರೈ ಮಾಡಿರೋ ಈರುಳ್ಳಿ 1 ಬಟ್ಲಷ್ಟು, ಮತ್ತು ಒಂದು ಅರ್ಧದಷ್ಟು ನಿಂಬೆಹಣ್ಣು ರಸ ಇದಕ್ಕೆ ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಬಟ್ಲಷ್ಟು ಮೊಸರು ಇಷ್ಟನ್ನು ಹಾಕಿ, ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು 2 ಟೇಬಲ್ ಸ್ಪೂನಷ್ಟು ಮೇಯ್ನಾಗಿ ಬೇಕಾಗಿರೋಂತಹ ಬಿರಿಯಾನಿ ಮಸಾಲ ಇಷ್ಟನ್ನು ಹಾಕಿ, ನಾನು ಇದಕ್ಕೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮ್ಯಾರಿನೇಷನ್ಗೆ ಏನು ಯೂಸ್ ಮಾಡಿಲ್ಲ. ಯಾಕಂದರೆ ನಾನು ಡೈರೆಕ್ಟಾಗಿ ಇದನ್ನು ಮಟನ್ ಬೇಯಕ್ಕೆ ಇಟ್ಕೊಳ್ಳೋವಾಗಲೇ ಹಾಕೋಬೇಕು ಅಂತ ನಾನು ಇಷ್ಟನ್ನು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಒಂದು ಡೀಪ್ ಮಿಕ್ಸ್ ಆಗಬೇಕದು, ಇಲ್ಲಾಂದರೆ ಮ್ಯಾರಿನೇಷನ್ ಕರೆಕ್ಟಾಗಿ ಆಗಲ್ಲ. ನೋಡಿ, ನಾನು ಇದು ಬೇಯಿಸ್ತಾ ಇರೋ ಅಕ್ಕಿ ಒಂದು 75% ಬೆಂದರೆ ಸಾಕು. ಇನ್ನು 25% ಏನಿರುತ್ತೆ ಅದು ನಾವು ದಮ್ ಕಟ್ತೀವಲ್ಲ ಬಿರಿಯಾನಿನ ಅದರಲ್ಲಿ ಬೇಯಬೇಕಾಗುತ್ತೆ ಅದು. ಸೊ ನೋಡಿ, ಇಲ್ಲಿ 75% ಅಷ್ಟು ಅಕ್ಕಿ ಬೆಂದಿದೆ ಬಾಸುಮತಿ ರೈಸು. ನಾನೀಗ ಎಲ್ಲ ಸೋಸಿ ತೆಗಿತಾ ಇದ್ದೀನಿ, ನೀರೆಲ್ಲ ಕಂಪ್ಲೀಟಾಗಿ ಸೋಸ್ಬಿಟ್ಟು. ನಾನು ಡೀಪ್ ಫ್ರೈ ಮಾಡಿರೋ ಆಯಿಲ್ ಪ್ಯಾನ್ಗೆ ಈಗ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಂಚೂರು ಆಯಿಲ್ ಆ್ಯಡ್ ಮಾಡಿ ಅದು ಸ್ವಲ್ಪ ಕಾಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ನಾನೀಗ. ನೋಡಿ, ನಾನೀಗ ಒಗ್ಗರಣೆಗೆ ಕೂಡ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು, ಏಲಕ್ಕಿ, ಕಲ್ಲುವ್ವು, ಎಲ್ಲ ಹಾಕಿ ಇದು ಮಾಡ್ತಾಯಿದ್ದೀನಿ. ನಾನೀಗ ಮ್ಯಾರಿನೇಷನ್ಗೆ ಇಟ್ಟಿರೋಂತಹ ಮಟನ್ ಮಿಕ್ಸ್ ಏನಿತ್ತು ಅದನ್ನು 1 hour ಮ್ಯಾರಿನೇಟ್ ಮಾಡಿ ಈಗ ಅದನ್ನು ಬೇಯಿಸೋಕೆ ಇಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು. ಸೊ ಈಗ ಹಾಕಿದ ತಕ್ಷಣ ಎಲ್ಲ ಇದಾಗ್ತಾಯಿದೆ ಮಟನೆಲ್ಲ. ನಾನಿದು ಮನೆಯಲ್ಲೇ ಬೆಳೆಸಿರೋಂಥ ಪಲಾವ್ಗೆ ಯೂಸ್ ಮಾಡೋವಂಥ ಲೀಫ್ ಇದು. ತುಂಬ ಒಳ್ಳೆ ಆರಾಮ ಕೊಡುತ್ತೆ, ಬಟ್ ಬಿರಿಯಾನಿಗೆ ಅಂದರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಬರೀ ಆರಾಮ ಮಾತ್ರ ಅಲ್ಲ, ತುಂಬ ಟೇಸ್ಟ್ ಕೂಡ, ಹೆಲ್ದಿಯರ್ ಕೂಡ ಅದು ಲೀಫು. ನಾನು 4ರಿಂದ 5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ 1/2 kg ಕ್ವಾಂಟಿಟಿ ಅಷ್ಟು ಮಟನ್ನು 1/2 kg ಅಷ್ಟು ಬಾಸುಮತಿ ರೈಸ್ ಯೂಸ್ ಮಾಡಿ ಇಲ್ಲಿ ಇವತ್ತು ದಮ್ ಬಿರಿಯಾನಿ ರೆಡಿ ಮಾಡ್ತಾ ಇರೋದು ನಾನು. ಸೊ
ಇದನ್ನು ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಎಣ್ಣೆಯಲ್ಲಿ. ಅದು ಖಾರ ಮಸಾಲೆ ಎಲ್ಲ ಏನಿದೆ ಅದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆದ್ರೇ ಒಳ್ಳೆ ಆರೋಮ ಬರೋದು. ನೋಡಿ ನಾನೀಗ ಕೂಗಕ್ಕೆ ಇಡ್ತಾ ಇದ್ದೀನಿ ಅದನ್ನು. ಇದು ಮಟನ್ ಆಗಿರೋದ್ರಿಂದ ಅದನ್ನು ಒಂದು 3 ವಿಷಲ್ ಕೂಗಿಸಿದ್ರೆ ಸರಿಯಾಗಿ ಬೇಯ್ಕೊಳ್ಳುತ್ತೆ ಮತ್ತು ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ ಬಿರಿಯಾನಿಗೆ. ನೋಡಿ ಮಟನ್ ಎಲ್ಲ ಬೆಂದು ಫುಲ್ ಕಂಪ್ಲೀಟಾಗಿ ಜಿಡ್ಬಿಟ್ಟಿದೆ. ಮಟನ್ ಬೆಂದಿದೆಯಾ ಚೆಕ್ ಮಾಡೋಣ ನೋಡಿ. ಮಟನ್ ಕೂಡ ಕಂಪ್ಲೀಟಾಗಿ ಬೆಂದಿದೆ, ನಾನು ಚೆಕ್ ಮಾಡಿದೆ. ಈಗ ದಮ್ ಬಿರಿಯಾನಿಗೆ ಮೇಯ್ನಾಗಿ ಬೇಕಾಗಿರೋಂಥ ಒಂದು ಲೇಯರ್ಸ್ನ ಸೆಟ್ ಮಾಡೋಣ. ಈಗ ಈ ಲೇಯರ್ಸ್ ನೋಡ್ರಿ, ವಾಸನೆ ಸಿಕ್ಕಿದ್ರೆ ಸಾಕು. ಪ್ರತಿ ಅಕ್ಕಿ ದಾನಿಯು ಬೇರೆ ಬೇರೆ ಅದ್ಭುತ ರುಚಿ ಕೊಡುತ್ತೆ. ಒಂದು ಸ್ಲೋ ದಮ್ ಮಾಡಿದರೆ ಇದ್ರ ರುಚಿ ಇನ್ನೂ ಡಬಲ್ ಆಗುತ್ತೆ. ಜ್ಯೂಸಿ ಮಟನ್, ಜ್ಯೂಸಿ ಚಿಕನ್ ಯಾವುದಾದ್ರೂ ಓಕೆ. ಪ್ಲಸ್ ಸುಗಂಧ ಅಕ್ಕಿ, ಎರಡು ಸುಗಂಧ ಅಕ್ಕಿ ಅಂದರೆ ಯಾವುದು ಅಂತೀರಾ, ಬಾಸ್ಮತಿ ರೈಸ್ ಕಣ್ರಿ. ಸುಗಂಧ ಅಕ್ಕಿ 2 ಇದ್ಬಿಟ್ರೆ ಸ್ವರ್ಗ ಕಣ್ರಿ. ಈ ಸ್ಟೀಮ್ ನೋಡ್ರಿ ರಿಯಲ್ ಫ್ಲೇವರ್ ಇದೆ. ಈ ಲೇಯರ್ ಏನು ರೆಡಿ ಮಾಡ್ತಾ ಇದ್ದೀವಿ ಇದು ಇದೆಯಲ್ಲ, ನಾವು ಡೀಪ್ ಫ್ರೈ ಮಾಡಿರೋಂಥ ಈರುಳ್ಳಿ, ಆ ಪುದೀನ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಕೊಂಡಿರೋಂಥ ಮಟನ್ ಮಸಾಲ, ಒರಿಜಿನಲ್ ನಿಜಾಮ್ ಸ್ಟೈಲ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಅಥೆಂಟಿಕ್ ಹೈದ್ರಾಬಾದಿ ಸ್ಟೈಲ್ ರುಚಿನೇ ಬರುತ್ತೆ. ಯಾವುದೇ ಶಾರ್ಟ್ಕಟ್ ಇಲ್ಲ ಕಣ್ರಿ ಇದರಲ್ಲಿ. ಒಂದು ಪರಿಪೂರ್ಣ ಟ್ರೆಡಿಷ್ನಲ್ ಸ್ಟೈಲ್ ದಮ್ ಬಿರಿಯಾನಿ ಸೀಕ್ರೆಟ್ ಇದೆ ಅಂತಲೇ ಹೇಳ್ಬೋದು. ನಾವೇನು ಲೇಯರ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ, ಇದನ್ನು ಡೀಪ್ ಫ್ರೈ ಮಾಡಿರೋಂಥ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮಟನ್ ಮಸಾಲ ಎಲ್ಲ ಕಂಪ್ಲೀಟಾಗಿ ಯಾವುದು ಶಾರ್ಟ್ಕಟ್ ಇಲ್ಲದೆ ರೆಡಿ ಮಾಡಿರೋ ಅಂಥ ಬಿರಿಯಾನಿ. ದಮ್ ಕಟ್ಟೋಕ್ಕೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ನೀವು ಒಂದ್ಸಲ ಈ ಥರ ರೆಸಿಪಿನ ಮನೇಲೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಲಾಸ್ಟಲ್ಲಿ ಒಂಚೂರು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಫುಲ್ ಡ್ರೈ ಟೆಕ್ಸ್ಚರ್ ಇರಬಾರ್ದು ಅಂತ. ಮತ್ತು ಕೊನೆಯದಾಗಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಅಂತೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ. ಮತ್ತು ಡ್ರೈ ಇದು ಕೂಡ ಡ್ರೈ ಟೆಕ್ಸ್ಚರ್ ಕೂಡ ಇರಲ್ಲ. ಮತ್ತು ಲೈಟಾಗಿ ಇನ್ನೂ ಹಾಫ್ ನಿಂಬೆ ರಸ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಬಿರಿಯಾನಿಗೆ ಬೇಕಾಗಿರೋಂಥ ಕಲರ್ ಇದನ್ನು ಕೂಡ ಯೂಸ್ ಮಾಡಿ ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನನ್ನ ಲೇಯರ್ನ. ಈಗ ದಮ್ ಕಟ್ಟೋಕ್ಕೆ ರೆಡಿಯಾಗಿದೆ. ನನ್ನ ಹಂಚನ್ನ ಫುಲ್ ಚೆನ್ನಾಗಿ ಕಾಯಿಸಿ ನಂತರ ನಾನು ದಮ್ ಲೇಯರ್ ರೆಡಿ ಮಾಡಿರೋ ಅಂಥ ದಮ್ ಬಿರಿಯಾನಿದು ಕುಕ್ಕರ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ನೋಡಿ ದಮ್ ಕಟ್ಟೋ ವಿಧಾನ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಅದ್ರದ್ದು ಹೊಗೆ ಏನು ಬರ್ತಾ ಇದೆ ಅದೇ ಕಣ್ರಿ ದಮ್ ಫ್ಲೇವರ್ ಕೊಡೋದು. ಈಗ ಕಂಪ್ಲೀಟಾಗಿ ಕೆಂಡ ಎಲ್ಲ ಆರಿ ರೆಡಿಯಾಗಿದೆ. ದಮ್ ಬಿರಿಯಾನಿ ರೆಡಿ ಕಣ್ರಿ. ಇನ್ನೂ ಏನು ನೋಡ್ತಾ ಇದ್ದೀರಾ, ಈ ಒಂದು ಸಲ ಮನೆಯಲ್ಲಿ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಲೇಯರ್ಸ್ ಏನು ರೆಡಿ ಮಾಡಿರ್ತೀವಿ ಅದನ್ನು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಬಿರಿಯಾನಿ ರೆಡಿ ಇದೆ. Thank you friends.